ಇವತ್ತು ನಮ್ಮ ಗೃಹ ಸಚಿವರು ಅಂಬೇಡ್ಕರ್ ಬಗ್ಗೆ ಒಂದು ತುಚ್ಛವಾಗಿ ಮಾತಾಡಿರೋದು ಅದು ಖಂಡನೀಯ. ಇಂಥ ಮಾತು ನಮ್ಮ ಗೃಹ ಸಚಿವರ ಬಾಯಿಂದ ಬರಬಾರ್ದಿತ್ತು. ಆದರೆ ಈಗ ನಾನು ಈಗಾಗಲೇ ಒಂದು ಮಾತು ಹೇಳಿದೆ, ಯಾವ ರೀತಿ ನಾವು ಹೊಟ್ಟೆಗೆಟ್ಟರೆ ವಾಂತಿ ಆಗ್ತದೆ ಅದೇ ರೀತಿ ಅವರ ತಲೆ ಹಾಗೂ ಮನಸ್ಸು ಕೆಟ್ಟಿದೆ. ಹಾಗಾಗಿ ಇಂಥ ಕೆಟ್ಟ ಹಾಗೂ ನೀಚ ಶಬ್ದಗಳು ಅವರ ಬಾಯಿಂದ ಬರ್ತಾ ಇದೆ. ಖಂಡಿತವಾಗಿಯೂ ಇವರನ್ನು ರಾಜೀನಾಮೆ ಕೊಡಬೇಕು. ಕೊಡದಿದ್ದರೆ ನಾವು ಪ್ರತಿ ಹೋಬಳಿ ಮಟ್ಟದಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗಿ ಇದರ ಬಗ್ಗೆ ಒಂದು ನಾವು ಅಭಿಪ್ರಾಯವನ್ನು ಮೂಡಿಸಿ ಅವರನ್ನು ರಾಜೀನಾಮೆ ಕೊಡಿಸುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ. ನಿಜವಾಗಿಯೂ ಇವತ್ತು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಎಲ್ಲರೂ ಮಹಿಳೆಯರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಪಂಗಡ ಎಲ್ಲರಿಗೂ ಒಂದೇ ಸಮಾನದ ಹಕ್ಕನ್ನು ಕೊಟ್ಟದಿದ್ದರೆ ಅದು ಅಂಬೇಡ್ಕರ್ ಅವರ ಸಂವಿಧಾನ. ಈ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂದರೆ ಅದು ದೇಶಕ್ಕೆ ಅವಮಾನ ಮಾಡಿದ ಹಾಗೆ. ಖಂಡಿತವಾಗಿ ಅವರದನ್ನು ಕ್ಷಮೆ ಕೇಳಲೇಬೇಕು, ಇಲ್ಲಾಂದರೆ ಕೂಡಲೇ ರಾಜೀನಾಮೆ ಕೊಡಬೇಕೆಂದು ನಾವು ಬಯಸ್ತಾ ಇದ್ದೇವೆ. ನಾನು ಈ ಭಾಗದ ಎಲ್ಲರಿಗೂ ಈಗ ಬರೇ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಅವರೊಂದು ಆಸ್ತಿ ಅಲ್ಲ, ಅವರು ನಮ್ಮ ದೇಶದ ಆಸ್ತಿ, ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರ ಆಸ್ತಿ ಅಂಬೇಡ್ಕರ್ ಅವರು. ಆದ್ದರಿಂದ ಅಂಬೇಡ್ಕರ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಂಥ ಅಮಿತ್ ಶಾ ಅವರನ್ನು ಕೂಡ ಕೆಳಗಿಳಿಸುವವರೆಗೆ ನಾವು ಹೋರಾಟ ಮಾಡಬೇಕಂತ ನಾನು ಇಲ್ಲಿಯ ಎಲ್ಲ ನಾಗರಿಕರಿಗೆ ಮನವಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.